ಹೋದ್ರ ನಿನ್ನ ಸ್ನೇಹಿತರಲ್ಲ? ಕಳಿಸ್ಬಿಟ್ಟೆ ಬರ್ತಿದ್ದೀನಿ. ಯಾಕಮ್ಮ? ನಾಳೆ ಮನೇಲಿ ಸರ್ಪಶಾಂತಿ ಹೋಮ ಇದೆ. ಎಲ್ಲಿ ಅವ್ರ ಜೊತೆ ಹೊರಗಡೆ ಹೋಗ್ಬಿಡ್ತೀಯೋ ಅಂತ. 10 ವರ್ಷಗಳ ಹಿಂದೆ ಇದೇ ಸ್ನೇಹಿತರ ಜೊತೆ ತಾನೆ ನೀನು ತಕ್ಷಕ ಮನ್ಕೋಗಿ ಅಲ್ಲಿ ಅನಾಚಾರ ಮಾಡಿದ್ದು. ನೀನು ಮಾಡಿದ ಅನಾಚಾರದಿಂದ ಮಕ್ಕಳಿಲ್ಲದೆ ಹೋಯ್ತು ವಾಣಿಗೆ. ಪಾಪ ಮಕ್ಕಳಿಲ್ಲ ಅಂತ ಅವಳು ಕೊರಗ್ತಾ ಇದ್ದಾಳೆ. ಮಡ್ಲಿಗೆ ಬರಬೇಕಾಗಿರೋ ಮಗು ಹೋಗ್ಬಿಟ್ಟಾಗ, ಮಕ್ಕಳಾಗ್ತಿದ್ದಾಗ ಹೆಣ್ಣಿಗೆ ಎಲ್ಲ ಸಾಕು ಅನ್ಸ್ಬಿಡುತ್ತೆ. ಶಂಸದಿಗೆ ಸಾಧ್ಯ ಇಲ್ಲ ರುದ್ರ. ನಿನ್ನ ನಾಗರಾವ್ನ ಕೊಂದು ಪಾಪ ಹೊತ್ಕೊಂಡಿದ್ಯಾ. ನಿನ್ನಂಥವನ್ನ ಹೆತ್ತಿದ್ದು ನಾನು. ಆಗಿದ್ದಾಯ್ತು. ನಾಳೆ ಹೋಮ ಮುಗಿಸಿ ಇನ್ನೆರಡು ಹೋಮಗಳನ್ನ ಮುಗಿಸ್ಬಿಟ್ರೆ ಪ್ರಾಣಕಂಟಕ ಮುಗಿಯುತ್ತೆ. ಪ್ರಾಣ ಕಳ್ಕೊಂಡ ನಾಗರಾಜನ್ಗೆ ಶಾಂತಿ ಸಿಗುತ್ತೆ. ಸರ್ಪಶಾಂತಿ ಹೋಮದಿಂದ 10 ವರ್ಷ ನಮ್ಗೆ ಯಾವ ತೊಂದರೆನೂ ಆಗಲಿಲ್ಲ. ಕೆಲವು ಆಸೆಗಳು ಸತ್ಮೇಲೂ ಹೋಗಲ್ಲ ಅಂತ ಹೇಳಿದ್ದಾರೆ ದೊಡ್ಡವರು. ನಾಗಮಣಿ ಮೇಲೆ ಏನಾದರೂ ಆಸೆ ಇದ್ರೆ ಬಿಟ್ಬಿಡು, ಬದುಕು ಚೆನ್ನಾಗಿರುತ್ತೆ.